ರೇಷ್ಮೆ ಇಲಾಖೆಯಲ್ಲಿ ಮಾರಾಟ ಮಾಡಲು ತಂದಿದ್ದ ರೇಷ್ಮೆ ಗೂಡುಗಳ ಕಳ್ಳತನ. ಸಿರಹಟ್ಟಿ ಪಟ್ಟಣದ ರೇಷ್ಮೆ ಮಾರುಕಟ್ಟೆಯಲ್ಲಿ ರೇಷ್ಮೆ ಮಾರಾಟ ಮಾಡಲು ನಿನ್ನೆಯ ದಿನ ಲಕ್ಷ್ಮೇಶ್ವರದ ಬೀರಪ್ಪ ಸಿದ್ದಪ್ಪ ಪೂಜಾರ್ ಎಂಬ ರೈತರು ತಂದಿದ್ದ ಸುಮಾರು 15 ಕೆಜಿ ರೇಷ್ಮೆ ಗೂಡುಗಳು ಕಳುವಾದ ಘಟನೆ ನಡೆದಿದೆ. ಹೌದು, ಯಾರು ಕಳ್ಳತನ ಮಾಡಿದ್ದಾರೆ ಎಂದು ಪತ್ತೆ ಹಚ್ಚಲು ಮಾರುಕಟ್ಟೆಯಲ್ಲಿ ಸಿಸಿಟಿವಿ ಕೂಡ ಕೆಲಸ ಮಾಡುತ್ತಿಲ್ಲ. ಅಲ್ಲದೆ ರೇಷ್ಮೆ ಮಾರುಕಟ್ಟೆಯಲ್ಲಿ ಕೋಳಿ ಸಾಕಾಣಿಕೆ ಭರ್ಜರಿಯಾಗಿ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಮಾರುಕಟ್ಟೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು. ಸದ್ಯ ಈಗಿರುವ ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನು ಕೂಡಲೇ ವಜಾಗೊಳಿಸಬೇಕು. ಅಲ್ಲದೆ ರೇಷ್ಮೆ ಕಳೆದುಕೊಂಡ ರೈತನಿಗೆ ಕೂಡಲೇ ಪರಿಹಾರ ನೀಡಬೇಕು. ಅಲ್ಲಿಯವರೆಗೂ ಮಾರುಕಟ್ಟೆಯನ್ನು ಬಂದ್ ಮಾಡಿ ಎಂದು ರೈತರು ಆಗ್ರಹಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಕೈಲಾಸ್ ಮೂರ್ತಿಯವರು ರೇಷ್ಮೆ ಇಲಾಖೆಗೆ ಆಗಮಿಸಿ ರೈತರಿಗೆ ಪರಿಹಾರ ಹಾಗೂ ತಪ್ಪು ಮಾಡಿದ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ವರದಿ ನಾಗರಾಜ್ ಲಮಾಣಿ, N+ ನ್ಯೂಸ್, ಸಿರಹಟ್ಟಿ. ಡಿಸಿ ಕೊಡ್ತೀವಿ, ತಹಸೀಲ್ದಾರ್ ಕೊಡ್ತೀವಿ, ನಮ್ಮ ಸ್ಟೇಷನ್ ಕೊಡ್ತೀವಿ. ನಾನು ನಮ್ಮ ರೈತ ಸಂಘದಿಂದ ಎಲ್ಲರಿಗೂ ಕೊಡ್ತೀವಿ. ಏನಾಗಿದೆ ನಮ್ಮ ರೈತರಿಗೆ ಅನ್ಯಾಯ ಸರಿಪಡಿಸಿದ್ರೆ ಮಾತ್ರ ಮಾಡ್ತಿರ್ತೀವಿ. ನಾವು ಮಾತ್ರ ಚಲೋ ಮಾಡಕ್ಕೆ ಬಂದ್ ಮಾಡೋದು, ಆಮೇಲೆ ಗೂಡು ಹಂಚ್ಕೊಳ್ತಾ ರೈತ ಅವ್ರಿಗೇನು ಪನಿಷ್ಮೆಂಟ್ ಆಗ್ಬೇಕು, ಏನಾಗಬೇಕು ಆಗಿಂದಾಗ ಚಲೋ ಮಾಡುತ್ತಾನೆ. ಸಸ್ಪೆಂಡ್ ಮಾಡಿದ್ವಿ ಇವತ್ತಿಂದಾನೆ ಅಲ್ರಿ ಸರ್, ಸಸ್ಪೆಂಡ್ ಮಾಡಿದ್ರೆ ಎಷ್ಟು ಅನುಮತಿ ಎಲ್ಲ ಹೋಗ ದಂಡನ ಹಾಕ್ಬೇಕು. 50,000 ರೂಪಾಯಿ ಗೂಡು ಕಳೋ ಮಾಡಿ ದಂಡ ಕೊಟ್ಟಾನವ ರಾಯಪುರದಾಗ.